ಮೂಡಾದಲ್ಲಿ ಸಿಎಂ ಪತ್ನಿಗೆ 14 ಸೈಟ್ ಮಂಜೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಮತ್ತು ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ರಕ್ಷಣೆಗೆ ನಿಂತರ ಬೆಂಬಲಿಗರು ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಈಗ ಸಿಎಂ ರಕ್ಷಣೆಗಾಗಿ ಮೂಡಾ ಸಭೆ ದಾಖಲೆ ತಿರುಚಿದ್ರ. ಹಾಗಾದ್ರೆ ಸಿಎಂ ರಕ್ಷಣೆಗೆ ಮುಂದಾದ ಡಿ ಧ್ರುವಕುಮಾರ್, ಮೂಡಾ ಮಾಜಿ ಅಧ್ಯಕ್ಷ ಧ್ರುವಕುಮಾರ್ ವ್ಯತಿರಿಕ್ತ ಹೇಳಿಕೆ ನೀಡಿದ್ದಾರೆ. ಮೂಡಾದಿಂದ ಬದಲಿ ಜಾಗ ಬೇಡ ಅಂತ ಹೇಳಿದ್ರು ಸಿಎಂ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಅಧಿಕಾರಾವಧಿಯಲ್ಲಿ ಇದೆಲ್ಲ ಬೇಡ ಅಂತ ಹೇಳಿದ್ರು ಸಿಎಂ. ಬದಲಿ ಜಮೀನು ಬೇಕೆಂದು ಒತ್ತಾಯಿಸಿದ್ದಾರೆಂದು ಚರ್ಚೆ ಆಗಿತ್ತು. 2017ರಲ್ಲಿ ಮೂಡಾ ಸಭೆಯಲ್ಲಿ ಒತ್ತಾಯಿಸಿದ ಬಗ್ಗೆ ಚರ್ಚೆ ಆಗಿತ್ತು. ಆದ್ರೆ ಧ್ರುವಕುಮಾರ್ ಅವರ ಹೇಳಿಕೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸಿಎಂ ಪತ್ನಿ ಪಾರ್ವತಿಗೆ ಪರಿಹಾರಕ್ಕೆ ಒಪ್ಪಿದ್ದ ಮೂಡಾ ಮಾರುಕಟ್ಟೆ ದರದಲ್ಲಿ ಪರಿಹಾರ ಕೊಡುವುದಕ್ಕೆ ಒಪ್ಪಿಗೆ ನೀಡಲಾಗಿತ್ತಾಗ 40-60 ಅನುಪಾತದಲ್ಲಿ ಬದಲಿ ಜಾಗ ನೀಡೋದಕ್ಕೆ ತೀರ್ಮಾನ ಮಾಡಲಾಗಿತ್ತು. ಅದೇ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಮಾಜಿ ಅಧ್ಯಕ್ಷ ಡಿ ಧ್ರುವಕುಮಾರ್. ಸ್ಥಳದಲ್ಲಿ ಜಾಗವನ್ನು ಕೊಡಬೇಕು ಅಂತ ಹೇಳಿ ಆ ಒಂದು ಸಭೆಯಲ್ಲಿ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿಯವರು ಅಂತ ಹೇಳಿ ಗೊತ್ತಾದ ನಂತರ ನಾನು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಕೇಳಿದೆ. ಅವರು ಅದಕ್ಕೆ ತಿರಸ್ಕಾರ ಮಾಡಿದ್ರು. ನನ್ನ ಅವಧಿಯೊಳಗೆ ಯಾವುದೇ ತರವಾದಂತ ಇಂತಹ ಒಂದು ವ್ಯವಸ್ಥೆಗೆ ನಾನು ಬರೋದಿಲ್ಲ, ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ಸಹ ನಾನು ಪ್ರಸ್ತಾಪ ಮಾಡಿದ್ರು. ಆಗ ನಾನು ಸಭೆ ಮುಕ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ನನ್ನ ಅವಧಿ ಮುಗೀತು. ಮುಂದೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಇಲ್ಲ, ನಾನೇ ಹೋಗಿ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿದೆ. ಈ ರೀತಿ ತಮ್ಮ ಶ್ರೀಮತಿಯವರ ಒಂದು ಜಾಗದ 3 ಎಕರೆ 16 ಗುಂಟೆ ಜಾಗದ ವಿಷಯ ಬಂದಿದೆ, ನಾವು ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದೀವಿ, ನೀವು ಏನಾದರೂ ಇಷ್ಟಪಟ್ಟಂತ ಸಂದರ್ಭದಲ್ಲಿ ನನಗೆ ತಿಳಿಸಿ ಅಂತ ಹೇಳಿದೆ. ಅವ್ರು ಯಾವುದೇ ಕಾರಣಕ್ಕೂ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನ ನನ್ನ ಮುಂದೆ ಹೇಳಿದ್ರು. ನಾವು ಅಷ್ಟಕ್ಕೆ ನಿಲ್ಲಿಸ್ತೀವಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಧು, ಸಿದ್ದರಾಮಯ್ಯನವರ ಆಪ್ತ ಹಾಗೂ ಮೂಡಾದ ಮಾಜಿ ಅಧ್ಯಕ್ಷ ಧ್ರುವಕುಮಾರ್ ಅವರ ಈಗಿನ ಹೇಳಿಕೆ ನಿಜಕ್ಕೂ ವ್ಯತಿರಿಕ್ತವಾದಂತಹ ಸ್ಟೇಟ್ಮೆಂಟ್ ಇದು. ಸೊ ಇದು ತನಿಖೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು? ವೀಣಾ, ಏನಂತ ಹೇಳಿದ್ರೆ ಈ ಒಂದು ಧ್ರುವಕುಮಾರ್ ಅವರ ಹೇಳಿಕೆಯನ್ನು ನಾವು ನೇರವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಏನು ಇಡೀ ಪ್ರಕರಣ ಏನಿದೆ, ಮೂಡಾದಿಂದ ಸಿದ್ದರಾಮಯ್ಯನವರ ಪತ್ನಿ ಪಡ್ಕೊಂಡಿರ್ತಕ್ಕಂಥ 14 ನಿವೇಶನಗಳ ಈ ಪ್ರಕರಣ ಏನಿದೆ, ಆ ಪ್ರಕರಣ ಸಿದ್ದರಾಮಯ್ಯನವರ ಕುರಳಿಗೆ ಯಾವಾಗ ಸುತ್ತಕೊಳ್ಳಿಕ್ಕೆ ಶುರುವಾಗ್ತಿದೆಯೋ ಆ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಮತ್ತೆ ಅವರ ಜೊತೆಗಿದ್ದಂತ ಅಧಿಕಾರಿಗಳೇನಿದ್ರು ಅವರ ರಕ್ಷಣೆಗೆ ನಿಂತಂತೆ ಕಾಣ್ತಾ ಇರುವಂತದ್ದು ನೇರವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಲೋಕಾಯುಕ್ತ ಕಚೇರಿಗೆ ಬಂದಿದ್ದಂತಹ ಡಿ ಧ್ರುವಕುಮಾರ್ ಏನಿದ್ರು ಅವರು ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ 2017ರಲ್ಲಿ ತಾವು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ದೇವನೂರು ಬಡಾವಣೆ 3ನೇ ಹಂತಕ್ಕೆ ತಮ್ಮ ಭೂಮಿಯನ್ನ ಕಳ್ಕೊಂಡಿರ್ತಕ್ಕಂಥ 3.16 ಎಕರೆ ಭೂಮಿ ಏನಿತ್ತು ಅದಕ್ಕೆ ಬದಲಿಯಾಗಿ ಭೂಮಿಯನ್ನ ಕೊಡ್ಲಿಕ್ಕೆ ನಾವು ತೀರ್ಮಾನವನ್ನ ಮಾಡಿದ್ವಿ. ಈ ತೀರ್ಮಾನವನ್ನು ಖುದ್ದು ನಾನೇ ಸಿಎಂ ಅವ್ರಿಗೆ ತಿಳಿಸಿದೆ. ಆದ್ರೆ ಅವರು ಈ ರೀತಿಯಾದ ಪರಿಹಾರ ನನಗೆ ಬೇಡ, ನನ್ನ ಅವಧಿಯಲ್ಲಿ ಇದೆಲ್ಲ ಬೇಡ ಅಂತ ಹೇಳಿದ್ರು ಅಂತೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥ ದಾಖಲಾತಿಗಳನ್ನ ನೀವು ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. 2017ರಲ್ಲಿ ಇದೇ ಡಿ ಧ್ರುವಕುಮಾರ್ ಅವರು ಮೂಡಾದ ಅಧ್ಯಕ್ಷರಾಗಿರ್ತಾರೆ. ಆ ವರ್ಷದ ಡಿಸೆಂಬರ್ 15 ಮತ್ತೆ ಡಿಸೆಂಬರ್ 30ರಂದು 2 ಮೂಡ ಸಭೆಗಳಾಗಿರ್ತವೆ. ಆ ಸಭೆಯಲ್ಲಿ ಸ್ಪಷ್ಟವಾಗಿ ಆ ಸಭೆ ಒಂದು ನಿರ್ಣಯಕ್ಕೆ ಬರುತ್ತೆ. ಈ 3.16 ಎಕರೆ ಭೂಮಿ ಏನಿದೆ ಇದನ್ನ ಬಳಕೆ ಮಾಡಿಕೊಂಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅವರಿಗೆ ಅಂದ್ರೆ ಪಾರ್ವತಿ ಅವರಿಗೆ ಅಷ್ಟೇ ಅಂದ್ರೆ ಆ ಸಂದರ್ಭದಲ್ಲಿ ಇದ್ದಂತ ಮಾರುಕಟ್ಟೆ ದರ ಏನಿತ್ತು ಆ ಮಾರುಕಟ್ಟೆ ದರದಲ್ಲಿ ಪರಿಹಾರವನ್ನ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಕೂಡ ಒಂದು ನಿರ್ಣಯವನ್ನ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಪರಿಹಾರಕ್ಕೆ ಅವರು ಒಪ್ಪಲಿಲ್ಲ ಅಂತ ಹೇಳಿದ್ರೆ 60-40 ಅನುಪಾತ ಅಂದ್ರೆ ಆ ಸಂದರ್ಭದಲ್ಲಿ ಜಾರಿಯಲ್ಲಿದ್ದಂತ 60-40 ಅನುಪಾತ ಏನಿರುತ್ತೆ ಆ ಅನುಪಾತದಲ್ಲಿ ಜಾಗವನ್ನ ಕೊಡ್ತೀವಿ ಅಂತ ಹೇಳಿ ಒಪ್ಪಿಗೆಯನ್ನ ಮಾಡಿರ್ತಾರೆ. ಆದ್ರೆ ಅದಕ್ಕೆ ಬಹಳ ಸ್ಪಷ್ಟವಾಗಿ ಪಾರ್ವತಿ ಅವರು ಇಲ್ಲ, ಇದು ನನಗೆ ಆಗೋದಿಲ್ಲ, ನೀವು ಸಂಪೂರ್ಣವಾದ ಪರಿಹಾರವನ್ನ ಕೊಡಬೇಕು, ಸಂಪೂರ್ಣವಾದ ಬದಲಿ ಜಾಗವನ್ನ ಕೊಡಬೇಕು ಅಂತೇಳಿ ಬರ್ದಿರ್ತಾರೆ. ಆದ್ರೆ ಇದಕ್ಕೆ ಸಭೆ ಒಪ್ಪಿಗೆಯನ್ನು ಸೂಚಿಸಿರೋದಿಲ್ಲ. ಈ ಒಂದು ಸಭೆ ಪತ್ರ ಏನಿದೆ ಪತ್ರಕ್ಕೆ ಡಿ ಧ್ರುವಕುಮಾರ್ ಅವರೇ ಸಹಿ ಹಾಕಿದ್ದಾರೆ. ಆದ್ರೆ ಅಂತದ್ದೊಂದು ಸಹಿ ಇರ್ತಕ್ಕಂಥ ಪತ್ರಕ್ಕೆ ವ್ಯತಿರಿಕ್ತವಾದ ಹೇಳಿಕೆಯನ್ನ ಅವರು ಈಗ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇವ್ರು ಹೇಳ್ತಾ ಇರುವಂತದ್ದು ಸಂಪೂರ್ಣವಾಗಿ ಬದಲಿ ಜಾಗವನ್ನ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ವಿ, ಆದ್ರೆ ಅವ್ರು ಒಪ್ಪಲಿಲ್ಲ ಅಂತೇಳಿ. ಆದ್ರೆ ಸಭಾ ನಡವಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಮೂಡ ಅವತ್ತಿಗೆ ತೀರ್ಮಾನ ಮಾಡಿರ್ತಕ್ಕಂಥದ್ದು 60-40 ಅನುಪಾತದಲ್ಲಿ ಬದಲಿಯಾಗಿ ಜಾಗವನ್ನ ಕೊಡ್ಲಿಕ್ಕೆ. ಆದ್ರೆ ಪಾರ್ವತಿ
ಅವರು ಅದನ್ನ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಇಲ್ಲ, ನನಗೆ ಸಂಪೂರ್ಣವಾದ ಭೂಮಿಯನ್ನೇ ಕೂಡ ನೀವು ಬದಲಾಗಿ ಕೊಡಬೇಕು ಅಂತೇಳಿ. ಬಹುಶಃ ಈ ಒಂದು ದಾಖಲಾತಿ ಮತ್ತೆ ಈಗ ಧ್ರುವ ಕುಮಾರ್ ಅವರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನ ನಾವು ತಾಳೆ ಹಾಕೋದೇ ಆದ್ರೆ ಬಹುಶಃ ಹಿಂದೆ ಆಗಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತು. ಆದ್ರೆ ಅದೇ ಮಾತುಗಳನ್ನ ಈಗ ಹೇಳಿದ್ರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಸಿಕ್ಕಾಕೊಳ್ಬಹುದು. ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಸಂಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಇರ್ತಕ್ಕಂಥವರೆಲ್ಲರೂ ಕೂಡ ಈ ರೀತಿಯಾದ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವೀಣಾ. ಎಸ್ ಸರ್, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.